to indicate the subject matter in the graph or diagram. In the graph or diagram. Third one. Now let us see the first two things. The first one is these are general rules for construction for diagrams and graphs. Means ಕೆಲವೊಂದು ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಡಯಾಗ್ರಾಮ್ ಮತ್ತು ಗ್ರಾಫ್ ತೆಗಿಬೇಕಂದ್ರೆ ಕೆಲವೊಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ? ಫಸ್ಟ್ ಒನ್, as diagrams and graphs are more pleasant to the eyes, it is very important to draw them neatly. Am I audible to you all? ಎಲ್ಲರಿಗೆ ಕೇಳಿಸ್ಲಿಕ್ಕತ್ತದ ಮಾತಾಡಿದ್ದು? Only 34 people. ಕೇಳಿಸ್ಲಿಕ್ಕತ್ತದ? Okay. As diagrams and graphs are more pleasant. Okay, thank you. As diagrams and graphs are more pleasant to the eyes, it is very important to draw them neatly. ನಾವೇನ್ ಹೇಳಿದೆವು, ಡಯಾಗ್ರಾಮ್ಸ್ ಮತ್ತು ಗ್ರಾಫ್ಸ್ ಇರೋದ್ರಿಂದ ನಮ್ಗೇನಾಗ್ತೈತಿ, ಡೇಟಾ ಬಹಳ ಸರಳವಾಗಿ ಅರ್ಥ ಆಗ್ತದೆ. ಯಾಕೆ ಸರಳವಾಗಿ ಅರ್ಥ ಆಗ್ತದೆ? ಬಿಕಾಸ್ ಎನಿಥಿಂಗ್ ವಿಚ್ ಇಸ್ ಶೋನ್ ಇನ್ ಟರ್ಮ್ಸ್ ಆಫ್ ಡಯಾಗ್ರಾಮ್ಸ್ ಆರ್ ಗ್ರಾಫ್ಸ್ ಬಹಳ ಜಲ್ದಿ ತಿಳಿದು ಬಿಡ್ತದೆ ನಮ್ಗೆ. ಫಾರ್ ಎಕ್ಸಾಂಪಲ್, ವೆನ್ ಯು ಗೋ ಆನ್ ಹೈವೇ, when you are driving at a speed of 100 or 120, ಅಲ್ಲಿ ಒಂದು ಬೋರ್ಡ್ ಬರ್ದು ಹಾಕ್ತಾರೆ, ಉದ್ದಕ್ಕೆ ಬರ್ದಿರ್ತಾರೆ, this road is having lot of curves, so drive slowly, don't drive about 60 km/h. ಇಟ್ಟು ಚಂದಾಗಿ ಬರ್ದಿದ್ದು ಹಾಕಿದ್ರೆ ಅಂದ್ರೆ ನಾವು ಓದ್ಕೋತ ಹೋಗೋದ್ರಾಗೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಅದ್ರ ಬದಲು ಏನ್ ಮಾಡ್ಬಿಡ್ತಾರ, ರೋಡ್ ಮೇಲೆ ಒಂದು ಬೋರ್ಡೇ ತಗೊಂಡು ಈ ರೀತಿ ಹಾಕಿಬಿಡ್ತಾರೆ, ಆಯ್ತಾ, ಡೇಂಜರ್ ಅಂತ ಹೇಳಿ ಕೆಂಪು ಅಕ್ಷರ ಹಾಕಿಬಿಡ್ತಾರೆ. ನಾವೇನ್ ಮಾಡ್ತೇವೆ, ಕಂಡ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಅಯ್ಯೋ ಏನೋ ಡೇಂಜರ್ ಅಂತ ಹೇಳಿ ಸ್ಲೋ ಮಾಡ್ಬಿಡ್ತೇವೆ. ಸೊ ವಿಚ್ ಇಸ್ ವೆರಿ ಮಚ್ ಕ್ಯಾಚಿ, ಪಟ್ಟೆ ನಮ್ ಕಣ್ಣಿಗೆ ಬೀಳ್ತದೆ, ಜಲ್ದಿ ಎಫೆಕ್ಟ್ ಮಾಡ್ತದೆ ನಮ್ ಬ್ರೈನ್ ಮೇಲೆ. ಅದಕ್ಕೆ ಡಯಾಗ್ರಾಮ್ಸ್ ಮತ್ತು ಗ್ರಾಫ್ಸ್ ಏನ್ ಮಾಡ್ತಾವ್, ಜಲ್ದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾವ್. ಸೊ ಜಲ್ದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾವ್ ಅಂದ್ರೆ ಏನ್ ಮಾಡ್ಬೇಕು, ಅದನ್ನ ಬಹಳ ನೀಟಾಗಿ ತೆಗಿಬೇಕು, ಬಹಳ ಕ್ಲಿಯರ್ ಆಗಿ ನೀಟಾಗಿ ತೆಗಿಬೇಕು, ಇಲ್ಲಾಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಸೊ ದ ಡಯಾಗ್ರಾಮ್ಸ್ ಅಂಡ್ ಗ್ರಾಫ್ಸ್, since diagrams and graphs are more pleasant to the eyes, it is very important that we have to draw them more neatly. Second one, ಮುಗೀತು first one. Each and every graph and diagram should be supported with headnotes, footnotes, title to indicate the subject matter in the graph. ನಾವೇನ್ ಮಾಡ್ತೇವೆ, ಡಯಾಗ್ರಾಮ್ ತೆಗೆದ್ಬಿಡ್ತೇವೆ, ಗ್ರಾಫ್ ತೆಗೆದ್ಬಿಡ್ತೇವೆ, ಅದು ಎದ್ರ ಬಗ್ಗೆ ಡಯಾಗ್ರಾಮ್ ಐತಿ ಅದು ಬರಂಗೇ ಇಲ್ಲ. ಸ್ಟೂಡೆಂಟ್ಸ್, ನೀವು ಮಾಡೋದು ಫಸ್ಟ್ ಮಿಸ್ಟೇಕ್ ಇದೆ. ನೀವೇನ್ ಮಾಡ್ತೀರಿ, ಡಯಾಗ್ರಾಮ್ ತೆಗೆದ್ ಕೂಡ ಡಯಾಗ್ರಾಮ್ ತೆಗೆದ್ ಬಿಡ್ತೀರಿ, ಆ ಡಯಾಗ್ರಾಮ್ ಎದ್ರ ಬಗ್ಗೆ ಐತಿ. ಅಥವಾ ಗ್ರಾಫ್ ತೆಗೆದ್ರೆ ಗ್ರಾಫ್ ತೆಗೆದ್ ಬಿಡ್ತೀರಿ, ಆ ಗ್ರಾಫ್ ಎದ್ರ ಬಗ್ಗೆ ಐತಿ. ಜಸ್ಟ್ ಅ ಮೂಮೆಂಟ್, ಹೋಲ್ಡ್. ಓಕೆ, ಈ ಡಯಾಗ್ರಾಮ್ ಎದ್ರ ಬಗ್ಗೆ ಐತಿ, ಈ ಗ್ರಾಫ್ ಎದ್ರ ಬಗ್ಗೆ ಐತಿ ನಾವು ಬರಂಗೇ ಇಲ್ಲ. ಅಂದ್ರೆ ಟೈಟಲ್, ಅದಕ್ಕೇನಂತಾರ ಟೈಟಲ್ ಅಂತಾರ, ಅದು ಬರೆಯಲ್ಲ. ನೆಕ್ಸ್ಟ್ ಹೆಡ್ ನೋಟ್. ಹೆಡ್ ನೋಟ್ ಅಂದ್ರೆ ಏನದ, ಎಲ್ಲಾನು ಟೈಟಲ್ ದಾಗ ಬರಕ್ ಆಗಂಗಿಲ್ಲ. ಕೆಲವೊಂದು ಇನ್ಫಾರ್ಮೇಶನ್ ಎಲ್ಲಾನು ಟೈಟಲ್ ದಾಗ ಬರಕ್ ಆಗಲ್ಲ, ಅಂತ ಇನ್ಫಾರ್ಮೇಶನ್ ಏನ್ ಮಾಡ್ತೀವಿ, ಹೆಡ್ ನೋಟ್ ಬರಿತೇವೆ. ಓಕೆ, ಸೊ ಕೆಲವೊಂದು ಫುಟ್ ನೋಟ್ ಅಂತೀವಿ. ಫುಟ್ ನೋಟ್ ಅಂದ್ರೆ ಏನಾಗುತ್ತೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಡಯಾಗ್ರಾಮ್ ಐತಿ ತಿಳ್ಕೊಳ್ಳಿ. ಇದು ಡಯಾಗ್ರಾಮ್, ದಿಸ್ ಇಸ್ ಒನ್ ಟೈಪ್ ಆಫ್ ಡಯಾಗ್ರಾಮ್. ಇಲ್ಲಿ ಟೈಟಲ್ ಬರಿತೇವೆ, ಇದು ಎದ್ರ ಬಗ್ಗೆ ಐತಿ. ಓಕೆ, ಎ ಕಂಪನೀಸ್ ಪ್ರೊಡಕ್ಷನ್ ಇದು ಟೈಟಲ್. ಮುಂದ ಇಲ್ಲಿ ಆಕ್ಸೆಸ್ ಬರ್ದ್ರಿ, ಇಲ್ಲಿ ಫುಟ್ ನೋಟ್ ಬರಿತೇವೆ ನಾವು. ಓಕೆ, ಕಂಪನಿ ಎ incurred a loss due to tsunami. Okay. In 2005. Okay. ಇದು ಟೈಟಲ್. ಮತ್ತೆ ಇಲ್ಲಿ ತಾಳ ಫೋಟೋ ಬರ್ತಾವ. ಆಲ್ ಫಿಗರ್ಸ್ ಆರ್ ಇನ್ ಕ್ರೋರ್ಸ್. ನೋಡಿ, ಇದು ಈ ಡಯಾಗ್ರಾಮ್ ದಲ್ಲಿ ಟೈಟಲ್ ಏನಿದೆ, ಎ ಕಂಪನಿ ಪ್ರೊಡಕ್ಷನ್ ಇನ್ ವೇರಿಯಸ್ ಇಯರ್ಸ್. ಇದನ್ನೇ ಚಂದ ತೆಗೆದುಕೊಳ್ಳಿ. ಜಸ್ಟ್ ಅ ಮೂಮೆಂಟ್. Only 36 people. Still many people have to join. ನಾನು ಹಿಡ್ಕೊಂಡು 36 ಇದ್ದೀರಿ. I'll write again.
ಕಂಪನಿ ABC ಸೇಲ್ಸ್ ಫಾರ್ ವೇರಿಯಸ್ ಇಯರ್ಸ್. ಕಂಪನಿ ಹೆಸರೇನು ABC. ಆಯ್ತಪ್ಪ, ಇದೊಂದು ಬಾರ್ ಡಯಾಗ್ರಾಮ್ ತೋರಿಸ್ತೀನಿ ನಾನು. ಕಾಣಿಕತ್ತದ ಡಯಾಗ್ರಾಮ್ ಇದು ಎಲ್ರಿಗೆ? Is it visible to all the people? ಈಗ ನೋಡ್ರಿ, ಕಂಪನಿ ABC ಸೇಲ್ಸ್ ಫಾರ್ ವೇರಿಯಸ್ ಇಯರ್ಸ್ ಏನ್ ಬರ್ದಿಲ್ಲ, ದಿಸ್ ಇಸ್ ಕಾಲ್ಡ್ as ಟೈಟಲ್. Okay, this is called as title. ಇನ್ನ 2005 ದಾಗ ಎಕ್ದಮ್ ಸೇಲ್ಸ್ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗೈತೆ ಅಂತ ಒಂದು ರೀಸನ್ ಬರಿತೀನಿ, ಇಲ್ಲಿ ಫುಟ್ ನೋಟ್ ಅಂತ ಬರಿತೀನಿ, ಫುಟ್ ನೋಟ್ ನ ಬರಿತೀನಿ. In the year 2005, sales were below 30 crores due to tsunami. ಮುಂದ ಇಲ್ಲಿ ಒಂದು ಆಡ್ ಮಾಡ್ತೀನಿ, ಆಲ್ the figures are in crores, in hundreds of crores. ಇದು ನೋಡ್ರಿ, ಟೈಟಲ್ ರಲ್ಲಿ ಈ ಇನ್ಫಾರ್ಮೇಶನ್ ಹಾಕಕ್ ಆಗ್ಲಿಲ್ಲ ನನಗ. ಎಲ್ಲಾ ಫಿಗರ್ಗಳು ಏನದಾವ ಇವು, ಫಾರ್ ಎಕ್ಸಾಂಪಲ್ ಇದು ಎಷ್ಟದ 50, ಇದು 62, ಇದು 73, ಇದು 28, ಇದು 55, ಇದು 63. ಸೊ ಆಲ್ ದ ಫಿಗರ್ಸ್ ಆರ್ ಇನ್ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಅಂದ್ರ ಇದು 50 ಇದ್ರ 50 into 100 5000 crores ಅಂತ ಆಯ್ತು. ನೆಕ್ಸ್ಟ್ ಇದು 62 ಅಂದ್ರೆ 62 into 100 6200 crores. 73 ಅಂದ್ರೆ 7300 crores. ಈ ರೀತಿ ಆಗ್ತದೆ. ಇದನ್ನ ಈ ಇನ್ಫಾರ್ಮೇಶನ್ ನನ್ನ ಟೈಟಲ್ ನಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ. ಐ ಕುಡ್ ನಾಟ್. am I audible to you? ಕೇಳಿಸ್ಲಿಕ್ಕತ್ತದ ಎಲ್ಲರಿಗೆ? raise your hands, let me see. raise your hands, all of you raise your hands, let me see. ಎಲ್ಲರೂ ಎತ್ತರದ್ರೇನು? raise your hands, let me see all of you. Yes. Yes. Okay, Kiran Biradar and Renuka Maitri ಎಲ್ಲಿದ್ರಿಪ್ಪ? ಕಿರಣ್ ಬಿರಾದರ್ ಅಂಡ್ ರೇಣುಕಾ ಮೈತ್ರಿ. ಓಕೆ, ಸೊ ಎಲ್ಲಾನು ಇನ್ಫಾರ್ಮೇಶನ್ ಟೈಟಲ್, ಇದಕ್ಕೆ ಟೈಟಲ್ ಅಂತಾರ. ಆ ಟೈಟಲ್ ಅಲ್ಲಿ ಬರೆಯಕ್ ಆಗಲ್ಲ. ಅದಕ್ಕೆ ಕೆಲವೊಂದು ಇನ್ಫಾರ್ಮೇಶನ್ ಇನ್ನೂ ಏನ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಡದಿತ್ತು ಅಂದ್ರ ಪೂರಾ ಈ ಗ್ರಾಫ್ ಬಗ್ಗೆ ಅಥವಾ ಪೂರಾ ಡಯಾಗ್ರಾಮ್ ಬಗ್ಗೆ ನಾ ಏನ್ ಮಾಡ್ತೀನಿ, ಈ ಹೆಡ್ ನೋಟ್ ಅಂತೀನಿ. ಇದಕ್ಕೆ ಏನಂತೀನಿ? ಹೆಡ್ ನೋಟ್, HEAD, ಹೆಡ್ ನೋಟ್. ಇದನ್ನ ಆಡ್ ಮಾಡ್ತೀನಿ. ಹೆಡ್ ನೋಟ್ ಯೂಶಲಿ ಡಯಾಗ್ರಾಮ್ ಅಥವಾ ಗ್ರಾಫ್ ಮೇಲ್ಗಡೆನೆ ಇರ್ತದೆ. ನೆಕ್ಸ್ಟ್ ಇನ್ನ ಕೆಲವೊಂದು ಏನಾದ್ರು ಮತ್ತೇನಾದ್ರು ಪೆಕ್ಯುಲರ್ ಇನ್ಫಾರ್ಮೇಶನ್ ಯಾವ್ದಾರ ರೋ ಬಗ್ಗೆ, ಟೇಬಲ್ ಇದ್ರ ರೋ ಕಾಲಮ್ ಬಗ್ಗೆ, ಅಥವಾ ಡಯಾಗ್ರಾಮ್ ದಾಗ ಯಾವ್ದಾರ ಒಂದು ಇನ್ಫಾರ್ಮೇಶನ್ ಅಡಿಷನಲ್ ಇನ್ಫಾರ್ಮೇಶನ್ ಕೊಡುತ್ತೆ. ಈಗ ಎಲ್ಲಾರು ನೋಡಿದ್ಕೊಳ್ಳಿ ಇಲ್ಲಿ ಕಡಿಮೆ ಆಗೈತಿ ಅಂತ ಗೊತ್ತಾಗ್ತದೆ ಎಲ್ಲರಿಗೆ ಅನ್ಸ್ತೈತಿ. ನೋಡಿದ್ಕೊಳ್ಳಿ ಯಾಕೋ ಸೇಲ್ಸ್ 2005 ನಾಗ ಕಡಿಮೆ ಐತಿ ಅಂತ ಅನ್ಸ್ತೈತಿ. ಯಾಕೆ ಕಡಿಮೆ ಐತಿ ಅಂತ ಇಲ್ಲಿ ಬರ್ದೀನಿ. ಇನ್ ದ ಇಯರ್ 2005 ಸೇಲ್ಸ್ ವರ್ ಬಿಲೋ 30 crores 300 30 into 100 ಅಂದ್ರೆ 3000 crores 3000 crores
ಡ್ಯೂ ಟು ಸುನಾಮಿ. ಸುನಾಮಿ ಅಟ್ಯಾಕ್ ಆಯ್ತು, ಸೇಲ್ಸ್ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಇದಕ್ಕೇನಂತಾರ, ದಿಸ್ ಇಸ್ ಕಾಲ್ಡ್ ಆಸ್ ಫುಟ್ ನೋಟ್. ಸೊ ಯಾವುದೇ ಒಂದು ಡಯಾಗ್ರಾಮ್ ಆಗ್ಲಿ ಗ್ರಾಫ್ ಆಗ್ಲಿ ತೆಗಿಬೇಕಂದ್ರ ಅದಕ್ಕ ಪ್ರಾಪರ್ ಆಗಿ ಇಟ್ ಶುಡ್ ಬಿ ಸಪೋರ್ಟೆಡ್ ವಿತ್ ಟೈಟಲ್, ಹೆಡ್ ನೋಟ್, ಫುಟ್ ನೋಟ್. ಆಯ್ತಾ, ಇಷ್ಟೆಲ್ಲ ಇರಬೇಕು. ಅದಲ್ಲದೆ ಸೋರ್ಸ್ ಬರಬೇಕು, ಸೋರ್ಸ್. ಇದಲ್ಲದೆ ಹೇಳಿಲ್ಲಲ್ಲಿ ಸೋರ್ಸ್ ಬರಬೇಕು. ಎಲ್ಲಿಂದ ತಗೊಂಡಿರಿ ಈ ಡೇಟಾ? ಈ ಡೇಟಾ ನೀವು ಎಲ್ಲಿಂದ ತಗೊಂಡ್ರಿ? ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಡೇಟೆಡ್ 9/11/2020 ಅದು ಬರಿಬಹುದು. ಅಥವಾ ಯು ಹ್ಯಾವ್ ಟೇಕನ್ ಇಟ್ ಫ್ರಮ್ ದ ವೀಕ್ ಮ್ಯಾಗಝಿನ್, ದ ವೀಕ್, ಯಾವ ಮಂತ್ ಎಡಿಷನ್. ನೀವು ಎಲ್ಲಿಂದ ತಗೊಂಡ್ರಿ ಡೇಟಾ ಅದನ್ನು ಕೂಡ ಸೋರ್ಸ್ ಬರಿಬೇಕು. ಅದು ಕೆಳಗೆ ಬರಿಬೇಕು, ಆ ಡಯಾಗ್ರಾಮ್ ಅಥವಾ ಗ್ರಾಫ್ ದ ಕೆಳಗೆ ಬರಿಬೇಕು. ಅರ್ಥ ಆಯ್ತು ನಿಮ್ಗ? ಆರ್ ಯು ಗೆಟಿಂಗ್ ಮೈ? ಕ್ಲಿಯರ್ ಆಯ್ತು ಇದು? ಈಸ್ ಇಟ್ ಕ್ಲಿಯರ್ ಎವ್ರಿವನ್? Yes, sir. Okay. Now we'll move on to the next topic. Next number. Proper scale is to be selected so that the graph or diagram is consistent with the size of the paper. Next. Proper scale is to be selected. Proper scale is to be selected so that the diagram or graph, so that the diagram or graph is consistent with the size of the paper, is consistent with the size of the paper. ಸ್ಕೇಲ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು? ಸ್ಕೇಲ್ ಅಂದ್ರೆ ಇಂಚಪಟ್ಟಿ ಅಲ್ಲ. ಸ್ಕೇಲ್ ಅಂದ್ರೆ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಏನ್ ಸ್ಕೇಲ್ ಬರೀತಿಲ್ಲ, ಅದಕ್ಕೆ ಸ್ಕೇಲ್ ಅಂತಾರೆ. ಅದನ್ನ ಯಾವ ರೀತಿ ಸೆಲೆಕ್ಟ್ ಮಾಡಿರ್ಬೇಕಂದ್ರ ಅದು ನಮ್ಮ ಪೇಜ್ ತಕ್ಕ ಇರಬೇಕು. ಪೇಜ್ ತಕ್ಕ ಇರ್ಬೇಕಂದ್ರ ಈಗ ನೋಡ್ರಿ, ಇದು ಬೋರ್ಡ್ ತಕ್ಕ ಅದ. ಬೋರ್ಡ್ ಹೊರಗೆ ಹೋಗಿಲ್ಲ. ಇದು ಅತಿ ದೊಡ್ಡ ಸ್ಕೇಲ್ ತಗೊಂಡ್ ಎತ್ತಿಕೊಳ್ಳಿ. ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್ 10 ತಗೊಂಡಿ. 1 ಸೆಂಟಿಮೀಟರ್ 1 ತಗೊಂಡಿದ್ದೆ ಅಂತ 1 10 ಆಗ್ಬೇಕಂದ್ರೆ ಇಲ್ಲಿ ಆಗ್ತದೆ. 1 ಸೆಂಟಿಮೀಟರ್ ಅಂದ್ರೆ 10 ತಗೊಂಡಿನಿ, ಇಷ್ಟದ. 1 ಸೆಂಟಿಮೀಟರ್ 1 ತಗೊಂಡಿದ್ದೆ ಅಂದ್ರೆ 10 ಆಗ್ಬೇಕಾದ್ರೆ ಎಲ್ಲಿ ಆಗ್ತಿತ್ತು? ಇಲ್ಲಿ ಆಗ್ತಿತ್ತು. ಹಂಗಿದ್ದಾಗ 50 ಹೆಂಗ್ ತೋರಿಸ್ಬೇಕು? ಬೋರ್ಡ್ ಮ್ಯಾಲ ಹೋಗ್ಬಿಡ್ತು. ಆಯ್ತು. ಸೊ ಆ ಹೊತ್ನಾಗ ನಾವ್ ಹೇಳ್ತೀವಿ ಸ್ಕೇಲ್ ಹೆಂಗ್ ತಗೋಬೇಕಂದ್ರೆ, ಸ್ಕೇಲ್ ಅಂದ್ರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಇಲ್ಲಿ ಹೆಂಗ್ ತಗೊಂಡಿನಿ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್ಸ್ ತಗೊಂಡಿ. ಇಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ತಗೊಂಡಿ. ವೈ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್ಸ್ ಅಂತ ತಗೊಂಡಿ. ಹಿಂಗ್ ತಗೊಂಡಿದ್ರೆ ಈಗ 1 ಸೆಂಟಿಮೀಟರ್ 1 ಯೂನಿಟ್, ಈಗ 1 ಯೂನಿಟ್, 2 ಯೂನಿಟ್, 3 ಯೂನಿಟ್, ಈ ರೀತಿ ತಗೊಂಡಿದ್ವಿ. ಆಯ್ತಾ? ಹಿಂಗ್ ತಗೊಂಡಿದ್ರಿಂದ ಗ್ರಾಫ್ ಏನಾಗೈತಿ? ಆ ಪೇಜ್ ತಕ್ಕ ಬಂದದ. ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ? ಅಗದಿ ಸಾಣದರ ಆಗ್ತೈತಿ. ಅಕಸ್ಮಾತ್ ನೀವು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್ ತಗೊಂಡಿರಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100 ಯೂನಿಟ್ ತಗೊಂಡ್ಬಿಟ್ಟಿದ್ರೆ ಇಲ್ಲಿ ಹೈಯೆಸ್ಟ್ 73 ಅದ. 100 ಇಲ್ಲೇ 100 ಬಂದ್ಬಿಟ್ಟಿತ್ತಂದ್ರೆ ನೀವು ಎಲ್ಲಕ್ಕಿಂತ ಉದ್ದಿದ್ದೇ ಎಷ್ಟಾಗ್ತಿತ್ತು? ಇಟೇ ಆಗ್ತಿತ್ತು. ಅವಾಗ ನಿಮ್ ಗ್ರಾಫ್ ಹೆಂಗ್ ಕಾಣ್ತಿತ್ತು? ನೋಡ್ರಿ ಗ್ರಾಫ್ ಹೆಂಗ್ ಕಾಣ್ತಿತ್ತು ಅವಾಗ. ಸ್ಕೇಲ್ ಬಹಳ ದೊಡ್ಡದು ತಗೊಂಡ್ಬಿಟ್ರಿ ಅಂದ್ರೆ 1 ಸೆಂಟಿಮೀಟರ್ ಈಕ್ವಲ್ ಟು 100 ತಗೊಂಡ್ಬಿಟ್ರಿ ಅಂದ್ರೆ ನಿಮ್ಮ ಗ್ರಾಫ್ ಹೆಂಗ್ ಕಾಣ್ತಾ ಗೊತ್ತೇನ? ಹಿಂಗ್ ಗ್ರಾಫ್ ಇರ್ತೈತಿ. ಆಗ ಹಿಂಗ್ ಕಾಣ್ತೈತಿ. ಇದು ಕರೆಕ್ಟ್ ಅದ ಗ್ರಾಫ್ ನಿಮ್ದು? ದಿಸ್ ಇಸ್ ನಾಟ್ ಕರೆಕ್ಟ್. ಇದು ನಿಮ್ಮ ಪೇಜ್ ತಕ್ಕ ಅಲ್ಲ. ಪೇಜ್ ತಕ್ಕಂದ್ರೆ ಪೇಜ್ ಅನ್ನು ತುಂಬಿಕೊಂಡಿರ್ಬೇಕು ಕರೆಕ್ಟ್ ಆಗಿ. ಅಗದಿ ಸಣ್ಣದು ಅತಿ ದೊಡ್ಡದು ಮಾಡಕ್ ಹೋಗ್ಬಾರ್ದು, ಪೇಜ್ ತಕ್ಕ ಇರಬೇಕು. ಅರ್ಥ ಆಯ್ತು ಈ ಪಾಯಿಂಟ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್? ಇಫ್ ಯು ಅಂಡರ್ಸ್ಟ್ಯಾಂಡ್ ರೇಸ್ ಯುವರ್ ಹ್ಯಾಂಡ್ಸ್. ಸೀಮಾ, ಸ್ವಾತಿ ಹ್ಯಾಂಡ್ ರೈಸ್ ಮಾಡಿ ತೆಗಿರಿ. ಓಕೆ ಓಕೆ, ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಈಗ.
3 ಪಾಯಿಂಟ್ಸ್ ಅದು ಫೋರ್ತ್ ಪಾಯಿಂಟ್. Proper proportion between height and width of the diagram or graph should be maintained. ನಾಲ್ಕನೇದು proper proportion between height and width of the proper proportion between height and width. Proper proportion between the height and width of the diagram or graph should be maintained. Of the diagram or graph should be maintained. Should be maintained. Proper proportion between height and width ಅಂದ್ರೆ ಏನಪ್ಪಾ? ಈಗ ನೋಡಿ ಆಗಾಳಿ ತೆಗೆದಿದ್ದೆ ಅದು ನಾರ್ಮಲ್ ಇತ್ತು, ಸ್ಟಾರ್ಟಿಂಗ್ 9 ತೆಗೆದಿದ್ದಲ್ಲ 2001 2 3 4 5 ಒಳಗ 2005 ಒಳಗ ಕಡಿಮೆ ಇತ್ತು, ದಟ್ ವಾಸ್ ನಾರ್ಮಲ್. ಈ ರೀತಿನೂ ತೆಗಿಬಹುದು ನಾವು. ಇಲ್ಲಿ ಏನಾಗೈತೆ ಹೇಳ್ತಾರೆ ಸಾಫ್ಟ್ವೇರ್? ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್? Will anyone tell me what has happened here? Will anyone tell me what has happened here? ಈ diagram ದಲ್ಲಿ ಏನಾಗಿದೆ? Yes, ಯಾರಾದ್ರೂ ಹೇಳ್ತಾರೆ ಈ diagram ದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ? ಈ diagram ನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಯಾರಾದ್ರೂ ಹೇಳ್ತೀರಾ? Yes, talk. Mute yourself, unmute and talk. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದ್ರಿ ಇಲ್ಲ ಅಂದ್ರೆ ಏನಾಗಿದೆ ಹೇಳ್ತೀರಾ ಯಾರಾದ್ರೂ? ಎಲ್ಲಿ ಹೋದ್ರಪ್ಪ ಎಲ್ಲರೂ? Where are you? ಸರ್ ಸ್ಪೇಸ್ ಅಕ್ವೈರ್ ಮಾಡಿ ಸರ್. ಏನಾಗಿತ್ತಪ್ಪ? ಅನ್ನೆಸೆಸರಿ ಸ್ಪೇಸ್ ಅಕ್ವೈರ್ ಮಾಡಿ ಸರ್. ಇಲ್ಲಿ ಏನಾಗೈತಿ ಅಂದ್ರ ವಿಡ್ತ್ ಬಹಳ ಆಗೈತಿ, ಹೈಟ್ ಕಡಿಮೆ ಆಗೈತಿ. Here height and width are not proportional. Width is more. ನೀವು ಅದರ ಬದಲಿ ಹೆಂಗ್ ಮಾಡಿದ್ದೆ ತಿಳ್ಕೊ. ಅದರ ಬದಲಿ ಈ ರೀತಿ ಮಾಡಿದ್ದೆ ಅಂದ್ರ ಕರೆಕ್ಟ್ ಇರ್ತಿತ್ತು. ಕರೆಕ್ಟಾ? ಈ ರೀತಿ ಮಾಡಿದ್ರೆ ಕರೆಕ್ಟ್ ಇರ್ತಿತ್ತು. ಇದೇನ್ ಮಾಡೈತಿ? ಸುಮ್ಮನೆ unnecessary width ಜಾಸ್ತಿ ಮಾಡೈತಿ. Here width and height are not proportional. Proportional ಇರಬೇಕು. ಆಯ್ತಾ? ಅಂದ್ರೆ ಪ್ರಪೋರ್ಷನಲ್ ಅಂದ್ರೆ ಏನ್ ಗೊತ್ತಾ? ನಾವು ಒಬ್ಬ ಈಗ ನಾ ಹೇಳ್ತೀನಿ ನೋಡಿ, ಒಬ್ಬ ಯಾವುದೇ ವ್ಯಕ್ತಿ, ಈಗ ನಾನು ಅದೀನಿ ಆಯ್ತಾ, ನಂದು ಇಷ್ಟು ಬಿಡ್ತದ ನಂದು, ಈಗ ನಾ ಬರೋಬ್ಬರಿ 5 ಫೋಟೋ 7 ಇಂಚ್ ಅದೀನಿ, ಅದ್ರ ಬದ್ಲಿ ನಾ ಬರೀ 4 ಫೋಟೋ ಇದ್ದೆ ಅಂತ ಅಸಹ್ಯ ಕಾಣ್ತಿದ್ವಿ ಅಲ್ಲ. ಹೈಟ್ ನಂದು ಕಡಿಮೆ, ಬಿಡ್ತು ಅಷ್ಟೇ ಐತಿ, ಧಾಡಿಸಿದೀನಿ, ಹೈಟ್ ಬಹಳ ಕಡಿಮೆ ಇಟ್ಟೇ ಅದೀನಿ ಗಿಡ್. ಅವಾಗ ಏನಾಗ್ತಿತ್ತು? ಐ ಆಮ್ ನಾಟ್ ಪ್ರಪೋರ್ಷನಲ್. ಮೈ ಹೈಟ್ ಅಂಡ್ ಮೈ ವೇಟ್ ಅಂಡ್ ಮೈ ವಿಡ್ತ್ ಅಂಡ್ ಹೈಟ್ ಈಸ್ ನಾಟ್ ಪ್ರಪೋರ್ಷನಲ್. ಕೆಲವೊಬ್ರು ಬಹಳ ಎತ್ತರ ಇರ್ತಾರ, ಅದ್ರ ಬಹಳ ತೆಳ್ಳಗಿರ್ತಾರ, ಅದನ್ನು ಪ್ರಪೋರ್ಷನಲ್ ಆಗಿಲ್ಲ. ಕರೆಕ್ಟ್ ಆಗಿ ವಿಡ್ತ್, ಕರೆಕ್ಟ್ ಆಗಿ ಹೈಟ್ ಇರ್ತದ ಮನುಷ್ಯಂದು, ಪ್ರಪೋರ್ಷನಲ್ ಅಂತಾರ. ಹಂಗ ವಿಡ್ತ್ ಮತ್ತ ಹೈಟ್ ಪ್ರಪೋರ್ಷನಲ್. ಇಲ್ಲಿ ವಿಡ್ತ್ ಹೈಟ್ ಪ್ರಪೋರ್ಷನಲ್, ಇಲ್ಲಿ ವಿಡ್ತ್ ಹೈಟ್ ಪ್ರಪೋರ್ಷನಲ್. ಅದ್ರ ತಕ್ಕ ಎಷ್ಟು ವಿಡ್ತ್ ಐತಿ ಅದ್ರ ತಕ್ಕ ಹೈಟ್ ಇದ್ರೆ ಚಂದ ಕಾಣ್ತದ. ಯಾವುದೇ ಒಂದು ಅತಿ ಮಾಡಿದಿ ಅಥವಾ ಇನ್ನೊಂದು ರೀತಿ ತೋರಿಸ್ತೀನಿ ನೋಡ್ರಿ ಇಲ್ಲಿ, ಆಯ್ತಾ? ಇದು ನಾರ್ಮಲ್, ದಿಸ್ ಇಸ್ ನಾರ್ಮಲ್. ಒಂದು ನಾರ್ಮಲ್ ತೋರಿಸ್ತೀನಿ, ಒಂದ್ ಈ ರೀತಿ ಅಬ್ನಾರ್ಮಲ್ ಆಯ್ತು. ಈಗ ಒಂದು ನಾರ್ಮಲ್ ತೋರಿಸ್ತೀನಿ, ದಿಸ್ ಇಸ್ ನಾರ್ಮಲ್, ಇದಕ್ಕೆ ನಾರ್ಮಲ್ ಅಂತಾರ. ಹಿಂಗೊಂದು ಮಾಡ್ಬೋದ್ಲ? ಇದು ಕರೆಕ್ಟ್ ನೋಡ್ರಿ, ಇದು ಅಬ್ನಾರ್ಮಲ್, ಇದು ನಾರ್ಮಲ್, ಇದು ಏನದ? ಇದು ಅಬ್ನಾರ್ಮಲ್ ಐತಿ. ಇಲ್ಲಿ ಏನಾಗೈತಿ? ಇಲ್ಲಿ ಏನಾಗೈತಿ ಹೇಳ್ತೀರಾ? ಇಲ್ಲಿ ಏನಾಗೈತಿ? ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್? ಉಳಿಸೋರು ಎಲ್ಲಿ ಮಾಡತ್ತೀರಪ್ಪ? ಮಾತಾಡ್ರಲ್ಲ. ವಿಡ್ತ್ ಕಡಿಮೆ ಆದ್ರಿ ಸರ್. ಹಾ, ಇಲ್ಲಿ ಏನಾಗ್ಬಿಟ್ಟದ? ವಿಡ್ತ್ ಬಹಳ ಕಡಿಮೆ ಆಗೈತಿ, ಹೈಟ್ ಬಹಳ ಹೆಚ್ಚಾಗ್ಬಿಟ್ಟದ. ಹೈಟ್ ಇಸ್ ಮೋರ್. ಸೊ ಹಿಂಗ ಆದಾಗ ಏನಾಗ್ತೈತಿ? ಪ್ರಪೋರ್ಷನಲ್ ಆಗಲ್ಲ, ಚಂದ ಕಾಣಂಗಿಲ್ಲ. ನೋಡ್ರಿ, ದಿಸ್ ಇಸ್ ಓಕೆ, ಇದು ಕರೆಕ್ಟ್ ಕಾಣ್ತದ. ಇದನ್ನು ಅಸಹ್ಯ ಕಾಣ್ಲಿಕ್ಕತ್ತದ,
ಇದನ್ನು ಅಸಹ್ಯ ಕಾಣ್ಲಿಕ್ಕತ್ತದ. ಸೊ ಆ ರೀತಿ ಮಾಡಬಾರ್ದು. ಇದನ್ನು ಅಸಹ್ಯ ಕಾಣ್ಲಿಕ್ಕತ್ತದ, ಇದನ್ನು ಕರೆಕ್ಟ್ ಆಗಿ ಕಾಣ್ಲಿಕ್ಕತ್ತಿಲ್ಲ. ಬಟ್ ವೆರಸ್ ದಿಸ್ ಇಸ್ ಓಕೆ. So you have to draw proper proportion. You should have proper proportion between height and width of the diagram and graph. That is proper proportion between the height and width of the graph. Sorry. Proper proportion between height and width of the diagram or graph should be maintained. ಅಂತ ಹೇಳ್ತೇವೆ. Okay. This is fourth one. Next, fifth one. ಐದನೇದು. Fifth one. It is very important to select the proper diagram or graph depending upon the case. Fifth one. It is very important to select. It is very important to select the proper diagram or graph. The proper diagram or graph. It is very important to select the proper diagram or graph depending upon the case. Depending upon the case. ಏನಿದ್ರ ಅರ್ಥ? ಸೊ ಈಗ ಡಯಾಗ್ರಾಮ್ಸ್ ನಲ್ಲಿ ಬಹಳ ತರದ ಡಯಾಗ್ರಾಮ್ಸ್ ಇದಾವ, ಗ್ರಾಫ್ಸ್ ನಲ್ಲಿ ಬಹಳ ತರದ ಗ್ರಾಫ್ಸ್ ಅದಾವ. ಡಯಾಗ್ರಾಮ್ಸ್ ನಲ್ಲಿ ನೋಡ್ರಿ, ಯು ಹ್ಯಾವ್ ಸಿಂಪಲ್ ಬಾರ್ ಡಯಾಗ್ರಾಮ್. ಓಕೆ. ನೆಕ್ಸ್ಟ್ ಇದರಲ್ಲಿ ಕಂಪೋನೆಂಟ್ ಬಾರ್ ಡಯಾಗ್ರಾಮ್. ಇದರಲ್ಲಿ ಮಲ್ಟಿಪಲ್ ಬಾರ್ ಡಯಾಗ್ರಾಮ್. ಇದರಲ್ಲಿ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಇದರಲ್ಲಿ ಹಿಸ್ಟೋಗ್ರಾಮ್ ಗ್ರಾಫ್. ಫ್ರೀಕ್ವೆನ್ಸಿ ಪಾಲಿಗಾನ್. ಫ್ರೀಕ್ವೆನ್ಸಿ ಕರ್ವ್. ಓಜಾಯ್ವ್ ಆರ್ ಓಗಾಯ್ವ್ ಕರ್ವ್. ಇಷ್ಟು ತರದ 1 2 3 4 ಅದೆಲ್ಲ ಮತ್ತೆ ಪೈ ಡಯಾಗ್ರಾಮ್ ಅಂತ ಬರ್ತದೆ. ಪೈ ಡಯಾಗ್ರಾಮ್ ಅವ್ರ ಪೈ ಚಾರ್ಟ್ ಅಂತ ಬರ್ತದೆ. ಇಷ್ಟು ತರದ ಡಯಾಗ್ರಾಮ್ಸ್ ಅದಾವು, ಇಷ್ಟು ತರದ ಗ್ರಾಫ್ ಅದಾವು. ಯಾವ ಕೇಸ್ನಾಗ ಯಾವ ಡಯಾಗ್ರಾಮ್ ತೆಗಿಬೇಕು ಅಥವಾ ಯಾವ ಗ್ರಾಫ್ ತೆಗಿಬೇಕು ಅದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಎಲ್ಲಿ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ತೆಗಿಬೇಕು ಅಲ್ಲಿ ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗೆದ್ರಿ ತಪ್ತದ. ಎಲ್ಲಿ ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗಿಬೇಕು ಅಲ್ಲಿ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ ತೆಗೆದ್ರಿ ತಪ್ತದ. ಎಲ್ಲಿ ಪಾಯ್ ಚಾರ್ಟ್ ತೆಗಿಬೇಕು ಅಲ್ಲಿ ಹೋಗಿ ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗೆದ್ರಿ ತಪ್ತದ. ಈ ರೀತಿ ಯಾವ ಚಾರ್ಟ್ ಅಥವಾ ಯಾವ ಡಯಾಗ್ರಾಮ್ ಎಲ್ಲಿ ತೆಗಿಬೇಕು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಅದನ್ನ ನಾವು ಹೇಳ್ತೇವೆ. ಐ ವಿಲ್ ಟೀಚ್ ಯು ಪ್ರಾಪರ್ಲಿ. ಓಕೆ, ಆಸ್ ದ ಕೇಸ್ ಅರೈಸಸ್, ಹೆಂಗೆ ನಾವು ಲೆಕ್ಕ ಸಾಲ್ವ್ ಮಾಡ್ತೀವಲ್ಲ ಅಲ್ಲಿ ನಿಮ್ಗೆ ನಾನು ಕೇಸ್ ಆಗಿ ಕ್ಲಿಯರ್ ಆಗಿ ಹೇಳ್ತೀನಿ ಯಾವ ಡಯಾಗ್ರಾಮ್ ಎಲ್ಲಿ ತೆಗಿಬೇಕು ಅಂತ ತಕ್ಷಣ. ಸೊ he tells that it is very important to select the proper diagram or graph. ಅದೇ ರೀತಿ ಗ್ರಾಫ್ ಎಲ್ಲಿ ಹಿಸ್ಟೋಗ್ರಾಮ್ ತೆಗಿಬೇಕು, ಎಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ತೆಗಿಬೇಕು, ಎಲ್ಲಿ ಫ್ರೀಕ್ವೆನ್ಸಿ ಕರ್ವ್ ತೆಗಿಬೇಕು, ಎಲ್ಲಿ ಓಗಾಯ್ವ್ ಕರ್ವ್ ತೆಗಿಬೇಕು ಅದು ನಿಮ್ಗೆ ಗೊತ್ತಿರ್ಬೇಕು. ಓಗಾಯ್ವ್ ಕರ್ವ್ ತೆಗಿ ಜಾಗದಾಗ ಹಿಸ್ಟೋಗ್ರಾಮ್ ತೆಗೆದ್ರಿ, ಹಿಸ್ಟೋಗ್ರಾಮ್ ತೆಗಿಬೇಕಾದಲ್ಲಿ ಫ್ರೀಕ್ವೆನ್ಸಿ ಕರ್ವ್ ತೆಗೆದ್ರಿ, ನಿಮ್ದು ತಪ್ಪಾಗ್ತದೆ. ನಿಮ್ ಮನ್ಸ್ ಕರೆಕ್ಟ್ ಆಗಿ ರಿಪ್ರೆಸೆಂಟ್ ಮಾಡಾಕತ್ತಿಲ್ಲ ನೀವು ಕೇಸ್ನ ಅಂತ ಅರ್ಥ ಆಗ್ತದೆ. ಸೊ ಏನ್ ಮಾಡ್ಬೇಕು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸೆಲೆಕ್ಟ್ ದ ಪ್ರಾಪರ್ ಡಯಾಗ್ರಾಮ್ ಆರ್ ಗ್ರಾಫ್ ಡಿಪೆಂಡಿಂಗ್ ಅಪಾನ್ ದ ಕೇಸ್. ಆಯ್ತಾ? Is it understood?
ತಿಳಿತಾ ನಿಮ್ಗ? ನೆಕ್ಸ್ಟ್ 6th one, wherever possible a source node should be mentioned. ನಿಮ್ಗೆ ನಾ ಮೊದಲೇ ಹೇಳ್ಬಿಟ್ಟಿದ್ದೀನಿ. Wherever possible a source node should be, wherever possible a source node should be mentioned. ಇದು ಹೇಳಿದ್ದೀನಿ ನಿಮಗಾಗಲೇ ಏನಂತ ಹೇಳಿ, ಒನ್ಸ್ ನೀವು ಡಯಾಗ್ರಾಮ್ ಅಥವಾ ಗ್ರಾಫ್ ನೀವೇನಾದ್ರೂ ಒಂದು ಡಯಾಗ್ರಾಮ್ ತೆಗಿತೀರಿ ಅಥವಾ ಗ್ರಾಫ್ ತೆಗಿತೀರಿ, ಓಕೆ, ತಳಗ ಸೋರ್ಸ್ ಬರಿಬೇಕು, ಎಲ್ಲಿಂದ ತಗೊಂಡಿರಿ ಈ ಡಯಾಗ್ರಾಮ್ ಅಥವಾ ಈ ಗ್ರಾಫ್ ಅಥವಾ ಈ ಡೇಟಾ, ಈ ಡಯಾಗ್ರಾಮ್ ಅಥವಾ ಈ ಗ್ರಾಫ್ ಅಥವಾ ಈ ಡೇಟಾ ಎಲ್ಲಿಂದ ತಗೊಂಡಿರಿ, ಫ್ರಮ್ ವೇರ್ ಯು ಹ್ಯಾವ್ ಟೇಕನ್ ದಿಸ್ ಗ್ರಾಫ್, ಫ್ರಮ್ ವೇರ್ ಯು ಹ್ಯಾವ್ ಟೇಕನ್ ದಿಸ್ ಡೇಟಾ, ಅದು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಆಯ್ತಾ? ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ, ಜನ ಯಾರು ಅದನ್ನ ನೋಡ್ತಾ ಇರ್ತಾರ, ದ ಪೀಪಲ್ ಹೂ ವಿಲ್ ಬಿ ಅಬ್ಸರ್ವಿಂಗ್ ದಿಸ್ ಡೇಟಾ, ಅವ್ರ ಇದ್ರ ಬಗ್ಗೆ ಸ್ಟಡಿ ಮಾಡ್ತಿರ್ತಾರ, ಇದು ಕರೆಕ್ಟ್ ಅದೋ ತಪ್ಪದಂತ ಅವ್ರಿಗೆ ಗೊತ್ತಾಗಲ್ಲ. ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ರಾಂಗ್, ಇದು ರಿಲಯಬಲ್ ಆಯ್ತು ಇಲ್ಲ, ಇದ್ರ ಮೇಲೆ ನಾನು ಭರೋಸೆ ಮಾಡ್ಬೋದೋ ಇಲ್ಲೋ ಗೊತ್ತಾಗಲ್ಲ. ಯಾವಾಗ ಭರೋಸೆ ಮಾಡ್ತೀನಿ, ಇದು ಸೋರ್ಸ್ ಪಕ್ಕಾ ಸೋರ್ಸ್ ಇತ್ತಂದ್ರ ಭರೋಸೆ ಮಾಡ್ತೀನಿ. ಇಲ್ಲಾಂದ್ರ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮಗೆ ವಾಟ್ಸ್ಆಪ್ ನಲ್ಲಿ 108 ಸುದ್ದಿ ಬರ್ತಾವ, ಈಗ ಎಕ್ಸಾಮ್ ನಡೆಯಂಗಿಲ್ಲ, ಈ ವರ್ಷ ಎಕ್ಸಾಮ್ ನಡೆಯಂಗಿಲ್ಲ ಅಂತ ಬರ್ತಾವ ಸುದ್ದಿ, ಅಥವಾ ಬೇರೆ ಸುದ್ದಿ ಬರ್ತದ, ನಾಳೆ ಸೂಟಿ ಅದ ಅಂತ ಹೇಳಿ ಬರ್ತದ, ಒಂದ್ ವಾರ ಲಾಕ್ಡೌನ್ ಅಂತ ಬರ್ತೈತಿ. ನೀವು ಯಾವಾಗ ನಂಬ್ತೀರಿ, ಕರೆಕ್ಟ್ ಆಗಿ ಹೇಳ್ರು, ನಮ್ಮ ಪ್ರಾಪರ್ ಸೋರ್ಸ್ ದಿಂದ ಇನ್ಫಾರ್ಮೇಶನ್ ಬಂದಿದ್ರ ಮಾತ್ರ ನಂಬ್ತೀರಿ. ಅಂದ್ರ ಇಫ್ ದ ಇನ್ಫಾರ್ಮೇಶನ್ ಹ್ಯಾಸ್ ಕಮ್ ಫ್ರಮ್ ಯುವರ್ ಕಾಲೇಜ್, ದೆನ್ ಯು ವಿಲ್ ಬಿಲೀವ್. ನಾವೇನ್ರ ನಿಮ್ಗೆ ಮೆಸೇಜ್ ಕಳಿಸ್ತೀವಿ ವಾಟ್ಸ್ಆಪ್ ನಲ್ಲಿ, ಓಕೆ, ನಾವೇನ್ರ ನಿಮ್ಗೆ ಸರ್ಕ್ಯುಲರ್ ಕಳಿಸ್ತೀವಿ, ಅವಾಗ ನೀವು ನಂಬ್ತೀರಿ, ಹೊರತಾಗಿ ಬೇರೆ ಯಾರು ಹೇಳಿದ್ರು ನಮ್ಮಂಗಿಲ್ಲ. ಯಾಕಂದ್ರ ಏನಾಗ್ತೈತಿ, ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೋರ್ಸ್ ಎಲ್ಲಿದ್ ಬಂತು, ಕಾಲೇಜ್ ಸೋರ್ಸ್ ಬಂದ, ನಂಬಿಕೆ, ರಿಲಯಬಲ್ ಸೋರ್ಸ್ ಅಂತ. ಯಾರೋ ಫ್ರೆಂಡ್ಸ್ ವಾಟ್ಸ್ಆಪ್ ನಲ್ಲಿ ಫಾರ್ವರ್ಡ್ ಮಾಡ್ಯಾರ, ದಟ್ ಇಸ್ ನಾಟ್ ದ ರಿಲಯಬಲ್ ಸೋರ್ಸ್. ಅದೇ ರೀತಿ ಜನ ಈ ಗ್ರಾಫ್ ಅಥವಾ ಈ ಡಯಾಗ್ರಾಮ್ ನ ನಂಬಬೇಕಂದ್ರ ನೀವು ಎಲ್ಲಿಂದ ತಗೊಂಡಿರಿ ಈ ಡೇಟಾ ಅಥವಾ ಈ ಗ್ರಾಫ್, ನೀ ಡೇಟಾ ತಗೊಂಡು ಗ್ರಾಫ್ ತೆಗೆದಿರ್ಬೋದು, ಅಥವಾ ಡೈರೆಕ್ಟ್ ಗ್ರಾಫ್ ನೇ ಎತ್ತ ಹಾಕೊಂಡು ಬರೋದು. ಆ ಸೋರ್ಸ್ ನಿಂದ ಡೇಟಾ ತಗೊಂಡು ಗ್ರಾಫ್ ತೆಗೆದಿರ್ಬೋದು, ಅಥವಾ ಆ ಸೋರ್ಸ್ ನಿಂದ ಡೈರೆಕ್ಟ್ ಗ್ರಾಫ್ ನೇ ಎತ್ತಿ ಇಲ್ಲಿ ಹಾಕಿರ್ಬೋದು. ಸೊ ನೀ ಯಾವ ಸೋರ್ಸ್ ನಿಂದ ತಗೊಂಡಿ ಅದು ಇಂಪಾರ್ಟೆಂಟ್ ಮೆನ್ಷನ್ ಮಾಡ್ಬೇಕು. ಅದು ಮೆನ್ಷನ್ ಮಾಡೋದ್ರಿಂದ ಏನಾಗ್ತೈತಿ, ವಾಟ್ ವಿಲ್ ಹ್ಯಾಪನ್, the person who is looking at that graph or data or table or diagram, he will know that it is from a reliable source. ಅದನ್ನ ನಂಬೋದು ಅಂತ ಹೇಳಿ ಗೊತ್ತಾಗ್ತೈತಿ. Have you understood this point? ಆರನೇ ಪಾಯಿಂಟ್ ತಿಳಿತಾ? If you understood, raise your hands. Yes, raise your hands, all of you. Raise your hands. ಗಿರೀಶ್ ಜಂಗಮ್ ಶೆಟ್ಟಿ, ಕಿರಣ್ ಬಿರಾದಾರ್, ಮೇಘಾ ಹೊಂಬಾಳ್, ಪವನ್ ಭಂಡಾರಿ, ಎಲ್ಲಿದ್ರಪ್ಪ ನೀವೆಲ್ಲರೂ? ಗಿರೀಶ್ ಜಂಗಮ್ ಶೆಟ್ಟಿ, ಕಿರಣ್, ಪವನ್ ಕುಮಾರ್, ಪೃಥ್ವಿರಾಜ್, ಸೀಮಾ, ಸ್ವಾತಿ, ಕಿರಣ್ Biradar, Pawan Kumar, Prithviraj, Swati. You 4 people have not raised your hands. Swati has raised. Okay, good. Kiran and Prithviraj. Kiran and Prithviraj. Okay, next we are left with only 2 minutes. ಒಂದು ವೇಳೆ ಕಟ್ ಆದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. 6 ಪಾಯಿಂಟ್ ಇದು. ನೆಕ್ಸ್ಟ್ 7th ಪಾಯಿಂಟ್, the diagram and graph should be as simple as possible. 7ನೇ ಪಾಯಿಂಟ್. ನೆಕ್ಸ್ಟ್ 7th ಪಾಯಿಂಟ್, the diagram and graph should be as simple as possible.
The diagram and graph should be as simple as possible so that even a layman should understand. So that even a layman should understand. So that even a layman should understand. ಒಬ್ಬ layman ಕೂಡ ಅರ್ಥ ಆಗಬೇಕು. If too much information is presented in the diagram or graph, then it becomes difficult to understand. If too much information is, the meeting will end soon. We will see in the next class. Next class ನಂದೇ ಐತಿ. ಒಂದು 5 ರಿಂದ 10 ನಿಮಿಷ ಮಾತ್ರ ಬ್ರೇಕ್. ಮತ್ತೆ ನಾನು ಕ್ಲಾಸ್ ತಗೋತೀನಿ. Only after 5 minutes or 10 minutes I'll come and again take the class. You all should be present. ಇದಾದ ಬಳಿಕ ಇಮಿಡಿಯೇಟ್ ಆಗಿ ಟೈಪ್ಸ್ ಆಫ್ ಡಯಾಗ್ರಾಮ್ಸ್ ಗ್ರಾಫ್ಸ್ ಚಾಲೂ ಮಾಡಿ ಇಮಿಡಿಯೇಟ್ ಆಗಿ ಡಯಾಗ್ರಾಮ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ಅರ್ಥ ಆಯ್ತು? ಇಮಿಡಿಯೇಟ್